ನಿನ್ನೆ ಯಾರೋ ಒಬ್ಬ ರೌಡಿ ಶೀಟರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ. ಹುಡ್ಕೊಳ್ಳಪ್ಪ, ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ ಅರೆಸ್ಟ್ ಮಾಡಿ ಅಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ನನಗೆ ಗೊತ್ತು, ಕರ್ಕೊಂಬರ್ರಿ. ಸರಿ, ನೀವು ನಾನು ನೋಡಿಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನಂತ ಇವನು ಹೇಳಿದ್ದಾನೆ, ತೋರಿಸಲ್ಲ. ಯು ಗಿವ್ ಮಿ ಎ ಲಿಂಕ್. 125 ಜನ ನಾನು ಹೇಳ್ತಾ ಇರೋದು, ಒಬ್ಬರಿಬ್ಬರಲ್ಲ, 125 ಜನರ ಮೇಲೆ ಹೇಳ್ಬೋದು, ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು. ಪೊಲೀಸರು ಆರೋಪಿತರ ಜೊತೆ ಏನು ಮಾಡ್ಕೊಂಡಿದ್ದಾರೆ, ಜುಗಲ್ಬಂದಿ. ಏನು ತಮಾಷೆನ? ಯಾಕೆ ಯಾರು ಕೇಳಲ್ಲ, ಡ್ರಾಮಾ ಮಾಡ್ತಾ ಇದ್ರಿ ನೀವು ಕೂಡ. ಡೋಂಟ್ ಯು ಫೈಂಡ್ ಅ ಫಾಲ್ಟ್ ಇನ್ ದಟ್? ಯಾಕೆ ಯಾರಿಗೆ ಕೂಡ ತಪ್ಪು ಕಾಣಿಸ್ತಾ ಇಲ್ಲ? ಕಣ್ಣಿಗೆ ತೋರಿಸಿದ್ವು ಅಲ್ಲ ಎಲ್ಲ ಕೂಡ, ನಾವು ಏನೇನು ಕೆಲಸ ಮಾಡಿದ್ವಿ ಅಂತ ಹೇಳಿ ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರನ್ನು ಹಿಡಿತಾ ಇದ್ವಿ. ನಾಟ್ ನಾರ್ಮಲಿ, ದೇರ್ ಈಸ್ ಅ ಫೋಟೋ ವಿಚ್ ನೋಬಡಿ ಈವನ್ ಡ್ರೀಮ್ಡ್ ಟು ವಾಟ್ ಈಸ್ ದೇರ್. ಯಾರಿಗೆ ಕನಸಲ್ಲಿ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಪಿತರನ್ನು ಹಿಡಿತಾ ಇದ್ವು ಅಂತ ಹೇಳಿ ತೋರಿಸಿದ ಮೇಲೆ ಸರ್ಕಸ್ ಇದು. ಯಾರ ಜೊತೆ ಜುಗಲ್ ಬಂದಿ? ನಿಮ್ಗೆ ಬೇಕಾಗಿದ್ದು ಮಾಡಿ. ವೈ ಆರ್ ಯು ನಾಟ್ ಆಸ್ಕಿಂಗ್ ದಟ್ ಕ್ವಶನ್? ನಾಟ್ ರೈಟ್ ಕ್ವಶನ್ ಟು ಬಿ ಆಸ್ಕ್ಡ್. Simple. It is like we are responsible, nobody else is responsible. Yes, definitely we are responsible for each and every person, every life, safety of everybody in the whole city. ಯಾರಿಗೇನೇ ಆಗಿದ್ರು ನಾವಿದ್ವಿ, ನಿಮಗಾಗಿ ನಾವಿದ್ವಿ, ಬರ್ತೀವಿ. ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ we will make sure justice is served to you. ಅದಕ್ಕರ್ಥ nobody else is responsible. We will hold everybody else who is reason for nonsense to be responsible. And this is a part of it and process. ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇ ಹಿಂಗಾಗಿಬಿಟ್ರೆ ಏನು ಮಾಡೋದು ಹೇಳಿ ನೀವೇ? ಸುಮ್ಮನೆ ಗಾಲಿಯಲ್ಲಿ ಹೈಡಿಂಗ್ ಯುವರ್ ಸೆಲ್ಫ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ಲ ರೀ. ವಿ ಆರ್ ಫೈರ್, ವಿ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ಈಗಲೂ ಬರ್ರಿ ಮಾತಾಡ್ತೀವಿ, ಇಲ್ಲೇ ಇದ್ವಿ, ಯಾರು ಸಾಕ್ಷಿ ಏನಾರು ಇದ್ದರೆ ತೊಗೊಂಬರ್ತೀವಿ ಅಂದರೆ ನೀವೇ ಒಟ್ಟಿಗೆ ಕರ್ಕೊಂಬರ್ರಿ ಮೈಕಲ್ಲೇ, ಇಲ್ಲೇ ನೋಡೋಣ. ಬಿಕಾಸ್ ಒಬ್ಬರಲ್ಲ 10 ಜನ ಒಟ್ಟಿಗೆ ಬಂದರು, ಎಲ್ಲರಿಗೂ ಹೇಳಿದ್ರು ಎಕ್ಸಾಕ್ಟ್ಲಿ ಆ ಕಾರಣ ಹೇಳಿ. ನಾವು ಹೇಳ್ತಾ ಇದ್ವಲ್ಲ, ನಮಗೆ ಆ ಜಾಗದಲ್ಲಿದ್ದ 126 ಜನರ ಬಗ್ಗೆ ಎವಿಡೆನ್ಸ್ ಇದೆ, ಆಯಿತಾ? ಇನ್ನೊಂದು 10 ಜನ ಎಕ್ಸ್ಟ್ರಾ ಇದ್ದಾರಂತ ಓರಲ್ ಎವಿಡೆನ್ಸ್ ಇದೆ. ಈಗ ನಾನು ಹೇಳ್ತಾ ಇರೋದು ಒಂದೇ, ನಿಮಗೆ ಅವನ ಮೇಲೆ ಅನುಮಾನ ಇದೆ, ಯಾವ ಕಾರಣಕ್ಕೆ ಅನುಮಾನ ಹೇಳಿ? ಅದೇ ಅಲ್ವಾ, ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ. ನನ್ನ ಊರಲ್ಲೇ ಆಡ್ಕೊಳ್ತಾ ಇದ್ದಾರೆ ಸರ್, ಅವನೊಬ್ಬ ಇದ್ದಾನೆ ಆ ಜಾಗದಲ್ಲಿ, ನಾನು ನಿಮ್ಮ ಹತ್ರ ಬಂದು ಹೇಳ್ತೀನಿ ಪರ್ಸನಲ್, ಅವನೊಬ್ಬ ಆರೋಪಿ ಇದ್ದಾನೆ. ಆಗ ನೀವೊಬ್ಬ ಪೊಲೀಸರಾಗಿ ನೀವು ನಾನು ಹೇಳಿದವನ್ನ ಕರೆದು ವಿಚಾರಣೆ ನಡೆಸ್ತೀರಿ, ಡೆಫಿನೆಟ್ಲಿ ಕರ್ಕೊಂಡ್ಬರ್ತೀವಿ. ಅದನ್ನ ಈಗ 57 ದಿನಗಳಾದ್ರೂ ಯಾಕೆ ಆಗಿಲ್ಲ ಅನ್ನುವಂಥದ್ದನ್ನ ಯಾರಾದ್ರೂ ಪ್ರಶ್ನೆ ಮಾಡುವಂಥದ್ದು ಏನಾಗಿಲ್ಲ ಹೇಳಿ? ಅಲ್ಲ, ಜಸ್ಟ್ ಈಗ 57 ದಿನದಿಂದ ಆ ವ್ಯಕ್ತಿ ಇದ್ದಾನೆ, ಒಬ್ಬ ಯಾರೋ ತಪ್ಪಿಸ್ಕೊಂಡಿದ್ದಾನೆ ಅನ್ನೋದು, ಅವ್ರು ಯಾಕೆ ಸಿಗ್ತಾ ಇಲ್ಲ? ಹೇಳ್ತೀನಿ ನೋಡಿ, ಅದೇ ಸೇಮ್ ಥಿಂಗ್. ಅಲ್ಲಿ ಒಬ್ಬನಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಿ ಅಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ನನಗೆ ಗೊತ್ತು, ಕರ್ಕೊಂಬರ್ರಿ. ಸರಿ, ನೀವು ನಾನು ನೋಡಿಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನಂತ ಇವನು ಹೇಳಿದ್ದಾನೆ, ತೋರಿಸಲ್ಲ. ಯು ಗಿವ್ ಮಿ ಎ ಲಿಂಕ್. 125 ಜನ ನಾನು ಹೇಳ್ತಾ ಇರೋದು, ಒಬ್ಬರಿಬ್ಬರಲ್ಲ, 125 ಜನರ ಮೇಲೆ ಹೇಳ್ಬೋದು, ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು. ಈ ಎವಿಡೆನ್ಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಕೇಸ್. You cannot catch people on doubt. Doubt should have a reason. Reason will be probed into. If you give me the reason, yes. If there is no reason, so sometimes ನಿಮ್ಮ inquiry ಇಲ್ಲ reason ಗಳು ಸಿಗಬಹುದು. ಹೌದ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಳ್ಬೇಕಲ್ಲ ನೀವು. ಅದು ನಾವು ಹೆಂಗೂ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ. ಯಾರು ಹೇಳಿಲ್ಲ ಕೂಡ ನಾವು ಎನ್ಕ್ವೈರಿ ಮಾಡ್ತೀವಿ. ನೀವು ಹೇಳಿಲ್ಲ ಅಂದ್ರೆ ಮಾಡ್ತಾ ಇದ್ದೀವಲ್ಲ. ಈಗ 60 ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ, ನೀವು ಎಷ್ಟು ಜನ ಹೆಸರು ಹೇಳಿದ್ರಿ? ಇಲ್ಲ ಅಲ್ವಾ? 60 ಜನಕ್ಕೆ ಹೆಂಗೆ ಬಂದಿದ್ದಾರೆ? ಅನುಮಾನ ಬಂದೇ ಕರೆಸಿದ್ದಾರೆ. ನಿಮಗೂ ಹೇಳಿದ್ವಿ ಯಾರು ಸ್ಪಾಟಲ್ಲಿ ಇದ್ದಾರಂತ. ದಟ್ ಈಸ್ ದೇರ್, ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸುಮ್ಮನೆ ಹಾಕ್ತೀವಿ, ಇಲ್ಲಿ ಇವರಿದ್ದಾರೆ ಹಾಕ್ಬಿಡಿ ಅವ್ರ ಮೇಲೆ, ಅವರಲ್ಲೇ ಇದ್ದಾರಂತ ಹೇಳಿ. ಯಾಕೆ ಅಂತ ಕೇಳ್ತೀನಿ, ಒಂದೇ ಕ್ವಶನ್ ನಾನು. ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್, ಎಸ್ ಯು ಆರ್ ಫೇರ್. ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಏನೂ ಇಲ್ಲ, ಸುಮ್ಮನೆ ಹಾಕಿದೆ, ದೆನ್ ದಟ್ ಈಸ್ ಅ ಕ್ರೈಮ್. ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಕ್ಡ್. ನನಗೆ ಹೇಳ್ತಾ ಇದ್ದೀರಲ್ಲ, ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದಕ್ಕೆ ಕೊಡಿ. ಆ ಅನುಮಾನ ಯಾಕೆ
ಯಾಕೆ ಕೊಡ್ರಿ, ನಾವೆಲ್ಲ ಸರಿ ಮಾಡಿ ಎಲ್ಲರನ್ನ ಎಳೆದು ಸರಿ ಮಾಡಿ ಬಿಸಾಕೋಣ. ವಿ ಹ್ಯಾವ್ ನೋ ಫ್ರೆಂಡ್ಸ್ ಆರ್ ಫೋರ್ಸ್, ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ಲಾ, ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ BNS. ನಮ್ಮ BNS ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ, ಹೊಸ ಆ್ಯಕ್ಟ್ಗಳು ಕೂಡ. ನಿನ್ನೆ ಯಾರೋ ಒಬ್ಬ ರೌಡಿ ಶೀಟರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ. ಹುಡ್ಕೊಳ್ಳಪ್ಪ, ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ. ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ, ಸೂಸೈಡ್ ಮಾಡ್ಕೊಳ್ತೀವಿ, ನನ್ನ ಹಿಡಿಬೇಡಿ. ಅದಕ್ಕೂ ಕೂಡ ಕಾನೂನು ಬಂದಿದೆ BNS ಅಲ್ಲಿ. ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇಳಿಸಿದ್ದೆ ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ. ಹೊಸದಾಗಿ ಬಂದಿದೆ, ಹೊಸ ಆ್ಯಕ್ಟಲ್ಲಿ. ಎಲ್ಲ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ at the same time. When we are telling things, we are little reasonable. If you don't want that reasonableness from us, okay, we will not be reasonable. We will act 100% ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಅಲ್ಲ. ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ. ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ, ತೊಂದರೆ ಕೊಡುವುದಂತಾಗಲಿ, ಇಲ್ಲ ಸಲ್ಲದ ಆರೋಪ ಮಾಡುವಂಥದ್ದಾಗಲಿ, ಸಾದ ಏನು ಎವಿಡೆನ್ಸ್ ಇಲ್ಲದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್. ಒಂದಿಷ್ಟು ಜನರು